ಈ ಥರ ನಿಮಗೂ ತೊಡೆ ಸಂದಿಲಿ ಮತ್ತು ಈ ಬಗಲಲ್ಲಿ ಮತ್ತು ಟಾಯ್ಲೆಟ್ ಜಾಗದಲ್ಲಿ ಮತ್ತು ನಿಮ್ಮ ಕುಂಡೆ ಮೇಲೆಲ್ಲ ಥರ ರೌಂಡಾಗಿ ಪ್ಯಾಚ್ ಆಗ್ತಿದೆ ಮತ್ತು ಕೆರೆತ ಬರ್ತಿದೆ, ರಾತ್ರಿ ಎಲ್ಲ ಕೆರಿಬೇಕು ಅನಿಸುತ್ತೆ ಅಂತ ನಿಮ್ಗೇನಾದ್ರು ಅನಿಸಿದ್ರೆ ಅದಕ್ಕೆ ನಾವು ಫಂಗಲ್ ಇನ್ಫೆಕ್ಷನ್ ಅಂತ ಅಂತೀವಿ. ಇದು ಫಂಗಲ್ ಇನ್ಫೆಕ್ಷನ್ ಏನಿರುತ್ತೆ ಅಲ್ವಾ, ಫಂಗಸ್ಸು, ಅದು ನಮ್ಮ ದೇಹದ ಹಸಿ ಮತ್ತು ಬೆಚ್ಚಗಿರೋ ಜಾಗದಲ್ಲಿ ಆಗುತ್ತೆ. ಇದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇವಾಗ ಚಳಿಗಾಲದಲ್ಲಿ ನೀವು ಹಸಿ ಬಟ್ಟೆ ಹಾಕ್ತೀರಾ ಅಂದರೆ ಫಸ್ಟು ನೀವು ಹಸಿ ಬಟ್ಟೆ ಹಾಕೋದನ್ನು ಬಂದ್ ಮಾಡಬೇಕು. ಹಸಿ ಬಟ್ಟೆ ಹಾಕೋದ್ರಿಂದನೇ ಈ ಫಂಗಲ್ ಇನ್ಫೆಕ್ಷನ್ ಮಳೆಗಾಲದಲ್ಲಿ ಸ್ಟಾರ್ಟ್ ಆಗುತ್ತೆ. ಆದಷ್ಟು ಹಸಿ ಬಟ್ಟೆಗಳನ್ನ ಅವಾಯ್ಡ್ ಮಾಡಿ. ಮತ್ತು ನೀವು ಫಾರ್ಮಸಿಗೆ ಹೋಗಿ ಕ್ರೀಮ್ ತೊಗೊಂಡ್ರೆ ಹಚ್ತಿರಲ್ವಾ, ಅದು ತುಂಬ ಡೇಂಜರ್. ಯಾಕಂದರೆ ಕ್ರೀಮ್ಗಳಲ್ಲಿ 5-6 ಇಂಗ್ರೀಡಿಯೆಂಟ್ಸ್ ಇರುತ್ತೆ ಮತ್ತು ಸ್ಟೀರಾಯ್ಡ್ ಇರುತ್ತೆ. ಆ ಸ್ಟೀರಾಯ್ಡ್ ಹಚ್ಚೋದ್ರಿಂದ ಏನಾಗುತ್ತೆ, ಆಗಿನ ನಿಮಗೆ ತಕ್ಕ ಮಟ್ಟಿಗೆ ಆರಾಮಾಗಿಬಿಡುತ್ತೆ. ಆಮೇಲೆ ಅದನ್ನ ವಾಸಿ ಕಂಪ್ಲೀಟಾಗಿ ಮಾಡೋಕ್ಕೆ ಹೋದಾಗ ಆರಾಮಾಗಿ ಸಾಧ್ಯ ಇಲ್ಲ. ಸೊ ನೀವು ಇದಕ್ಕೆ ಹುಳುಕಡ್ಡಿ ಇಲ್ಲ ಗಜಕರ್ಣ ಇಲ್ಲ ಫಂಗಲ್ ಇನ್ಫೆಕ್ಷನ್ ಆ ಥರ ಹಲವಾರು ನೇಮ್ಗಳನ್ನ ಹೇಳ್ತೀರಾ. ಬಟ್ ಈ ಥರ ನಿಮಗೆ ತುರ್ಕೆ ಮತ್ತು ತ್ರಾಸು ಬರ್ತಿದೆ ಅಂದರೆ ನೀವು ಮೊದಲು 2 ಟೈಮು ಆ ಜಾಗನ ತೊಳ್ಕೊಂಡು ಆ ಜಾಗಕ್ಕೆ ಕ್ರೀಮ್, ಆಯಿಂಟ್ಮೆಂಟ್ ಮತ್ತು ಮಾತ್ರೆಗಳನ್ನ ತೊಗೋಬೇಕು. ಮತ್ತು ಜಾಸ್ತಿ ತುರ್ಕೆ ನಿಮಗೆ ಬರ್ತಿದೆ ಅಂದರೆ ನೀವೇನು ಮಾಡಬೇಕು ಅಂದರೆ ಹತ್ತಿರದಲ್ಲಿರೋ ಚರ್ಮ ಡಾಕ್ಟ್ರು ಹತ್ರ ಹೋಗಿ ಭೇಟಿ ಮಾಡಬೇಕು. ಯಾಕಂದರೆ ರೆಗ್ಯುಲರ್ ಡಾಕ್ಟ್ರ್ ಏನು ಮಾಡ್ತಾರೆ ಅಂದರೆ ಈ ಸ್ಟೀರಾಯ್ಡ್ ಇರೋ ಕ್ರೀಮು ಕೊಡ್ತಾರೆ, ಅವ್ರಿಗೆ ಗೊತ್ತಿರಲ್ಲ. ಸೊ ನೀವು ಚರ್ಮ ಡಾಕ್ಟ್ರನ್ನ ಹೋಗಿ ಭೇಟಿ ಆದರೆ ನಿಮಗೆ ಅದೊಂದು ಕೋರ್ಸ್ ಅಂತ ಟ್ರೀಟ್ಮೆಂಟ್ ಕೊಡ್ತಾರೆ. ಕೊಟ್ಟ ತಕ್ಷಣ ನಿಮಗೆ ಆರಾಮಾಗುತ್ತೆ. ಧನ್ಯವಾದ.